ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸಿದ್ದು ಸವದಿ ಮಾತನಾಡಿ, ನಗರವನ್ನ ಸೌಂದರ್ಯೀಕರಣ ಮಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಬಹಳ ಇದೆ. ದಿನನಿತ್ಯ ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆಯವರೆಗೆ ಶ್ರಮಿಸುತ್ತಾರೆ. ಒಂದು ವೇಳೆ ಪೌರ ಕಾರ್ಮಿಕರು ಇರದೇ ಇದ್ದರೆ ನಗರವು ಸುಂದರವಾಗಿ ಕಾಣಲು ಸಾಧ್ಯವಾಗುತ್ತಿರಲಿಲ್ಲ. ಪೌರ ಕಾರ್ಮಿಕರಿಗೆ ಸೌಕರ್ಯವನ್ನ ನೀಡಬೇಕು. ಸರ್ಕಾರ ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ಕಿಟ್ಗಳನ್ನು ನೀಡಿ ಹೆಚ್ಚಿನ ಕಾಳಜಿಯನ್ನ ಪೌರ ಕಾರ್ಮಿಕರ ಮೇಲೆ ವಹಿಸಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರಸಭೆಯ ಅಧ್ಯಕ್ಷರು, ಸದಸ್ಯರು, ಪೌರ ಕಾರ್ಮಿಕರು ಸೇರಿದಂತೆ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉಡುಪಿಯ ಶ್ರೀಕೃಷ್ಣ ಸರ್ಕಾರ ಆಗುದಿಲ್ಲ. ಕೆಲವು ಮಂದಿ ಮಾತಾಡ್ತಾರೆ, ಪೌರ ಕಾರ್ಮಿಕ ಇಟ್ಟು ಪಗಾರ ಐತಿ, ಆಯ್ತಪ್ಪ ಪಗಾರ ಆದ್ರೆ ನೀನ್ ದುಡಿಬೇಕಲ್ಲ. ಆದ್ರೆ ಪೌರ ಕಾರ್ಮಿಕರು ಯಾರು ಉದ್ದಾರ ಆಗ್ಯಾರ? ಅವ್ರನ್ನ ಅದೇ ಸ್ಥಿತಿ ಒಳಗದ, ಅದೇ ಕೊಳಚೆ ಒಳಗೆ ಕೈ ಹಾಕ್ತಾರ. ಎಷ್ಟೇ ಪೇಮೆಂಟ್ ಇದ್ರು, ಎಷ್ಟೇ ಅನುಕೂಲತೆಗಳಾದ್ರೂ ಸಹಿತ ಇನ್ನೂ ಅದೇ ಸ್ಥಿತಿ ಒಳಗದ. ಅವ್ರು ಯಾರ್ಯಾರು ಹೋಗಿ ಕೋಟಿಗಟ್ಟಲೆ ಮನೆ ಕಟ್ಕೊಳ್ಳುವಂತದನ್ನ ಆಗಿಲ್ಲ ಅಲ್ಲ ಇನ್ನೂ. ಆ ಸ್ಥಿತಿ ಒಳಗೆ ಇನ್ನೂ ಅದಾರಂದ್ರೆ ಅವ್ರು ಇನ್ನೂ ಅವ್ರ ಸಮಸ್ಯೆಗಳದಾವ್. ಆದ್ರಿಂದ ಅವರಿಗೆ ನಾವೆಲ್ಲ ಸಮಾಜ ಋಣಿಯಾಗಿರ್ಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಒಂದು 2 ದಿವಸ ಅವರು ಕೆಲಸ ಬಂದ್ ಮಾಡಿ ಕೂತ್ರ ನಗರ ಗಬ್ಬೆದ್ದು 4 ಲಕ್ಷ ಇರೋದೆ. ಆದ್ರಿಂದ ಅವರೆಲ್ಲರನ್ನೂ ನೇತಿನಿಂದ ಪ್ರಾಮಾಣಿಕವಾಗಿ ಈ ನಮ್ಮನ್ನೆಲ್ಲರನ್ನೂ ಸ್ವಚ್ಛಗೊಳಿಸುವಂತ ಕೆಲಸ, ನಮ್ಮ ಓಣಿಗಳನ್ನ, ನಮ್ಮ ಗಟಾರಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ತಾ ಇದ್ದದ್ದು ಬಹಳ ಸರ್ವಶ್ರೇಷ್ಠ ಕೆಲಸ ಅಂತ ಹೇಳ್ತೇನೆ ನಾನು. ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳಬೇಕಂದ್ರೆ, ಈಗೇನು ಮೀಸಲಾತಿ ಒಳಗೆ ಇದ್ದವರ ಆಗೋದು ಬೇಡ. 10,000 ಗಳಿಸಿದವರು ಮತ್ತೆ ಅವ್ರ ಮಕ್ಕಳಿಗೆ ಮೀಸಲಾತಿ ಕೊಡೋದು ಬೇಡ. ಅವ್ರು ಬಿಡ್ಬೇಕು, ತಾವೇ ಪ್ರಾಮಾಣಿಕ ಬಿಡ್ಬೇಕು. ಹಂಗ ಮೋದಿ ಅವ್ರಿಗೆ ಕರೆ ಕೊಟ್ಟಾಗ ಗ್ಯಾಸ್ ಕನೆಕ್ಷನ್ ಬಿಟ್ರಲ್ಲ ಕೋಟಿಗಟ್ಟಲೆ ಜನ, ಹಂಗ ನಿಮ್ಗೆ ಅನುಕೂಲತೆ ದೇವ್ರು ಕೊಟ್ಟಾನ. ಆ ಬಡವರು ಯಾರು ಕೂಲಿ ಮಾಡ್ತಾರೆ, ಯಾರು ಪಿಕೆಗಳದಾರ, ಅವ್ರ ಮಕ್ಕಳಿಗೆ ರಿಸರ್ವೇಶನ್ ಕಲ್ಪಿಸಿಕೊಡುವಂತ ಕೆಲಸ ಮಾಡ್ರಿ ಅನ್ನುವಂಥದ್ದನ್ನು ನಮ್ಮ ಅಪೇಕ್ಷೆ ಅದ. ಈಗ ಅವ್ರು ಯಾರು ಮಾತಾಡ್ಸಂಗಿಲ್ಲ, ಎಲ್ಲ ಕೆಲಿಪದರವ್ರ ಸೌಲಭ್ಯಗಳನ್ನು ತಗೊಂಡ್ಬಿಡ್ತಾರೆ, ಸರ್ಕಾರದ ಸೌಲಭ್ಯಗಳನ್ನು. ಆದ್ರೆ ಯಾರು ಕೆಳಮಟ್ಟದ ಕೂಲಿ ಮಾಡ್ತಾರೆ, ಮನೆ ಇಲ್ಲ, ಹೊಟ್ಟೆ ತುಂಬಂಗಿಲ್ಲ, ಅವ್ರ ಮಕ್ಕಳು ಶಿಕ್ಷಣಕ್ಕೆ ಕಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವ್ರು ನೋಡ್ರಿ. ಅಂದಾಗ ಮಾತ್ರ ಅಂಬೇಡ್ಕರ್ ಇದನ್ನ ಹೇಳ್ಯಾರ, ಅಂಬೇಡ್ಕರ್ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಗೌರವಿಸ್ರಿ, ಅವರಿಗೆ ಮುಂದೆ ತಗೊಂಡ್ಬರಿ, ಅವ್ರ ಸ್ವಾಭಿಮಾನಿಗಳನ್ನು ಮಾಡ್ರಿ ಅಂತ ಅಂಬೇಡ್ಕರ್ ಅವರು ಆದೇಶ ಮಾಡಿದ್ದಾರೆ. ಅದರ ಅಂಬೇಡ್ಕರ್ ಸಿದ್ಧಾಂತ ಹೇಳ್ತಾರೆ, ಪುಸ್ತಕದಲ್ಲಿ ಮೇಲೆ ಇಟ್ಕೊಳ್ತಾರ, ಅದರ ಕಾರ್ಯರೂಪದ ಪ್ರತ್ಯಕ್ಷ ಬರಂಗಿಲ್ಲ. ಪೌರ ಕಾರ್ಮಿಕರಾಗೆ ಸಾಯಬೇಕು. ಅವ್ರು ಮಾತ್ರ ಉನ್ನತ ಮಟ್ಟದೊಳಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡೋದ್ರ ಮುಖಾಂತರ ಕೋಟಿ ಬಿಲ್ಡಿಂಗ್ ಮಾಡಿ ಆಗೋದಿಲ್ಲ. ಕೆಲವು ಮಂದಿ ಮಾತಾಡ್ತಾರೆ, ಪೌರ ಕಾರ್ಮಿಕ